ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ಹಿಂದೂ ಶೋಭಾಯಾತ್ರೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ದು, ಇಂದು ತಾಲೂಕಿನ ಗಣಗೂರು ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ಇವರ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಮೊದಲಿಗೆ ಗೋಣಿಮಾರೂರು ಬಸವೇಶ್ವರ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿ ಆವರಣದವರೆಗೂ ಭಾರತ ಮಾತೆಯ ಭಾವಚಿತ್ರ ಹಿಡಿದು ವೀರಗಾಸೆ ಕಳಸ ಹೊತ್ತ ಮಹಿಳೆಯರು ಹಾಗೂ ನೂರಾರು ಹಿಂದೂ ಬಾಂಧವರು ವಾದ್ಯಗೋಷ್ಠಿಯೊಂದಿಗೆ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ತದನಂತರ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಮನೆಹಳ್ಳಿ ಮಠದ ಶ್ರೀಮಂತ ಶಿವಲಿಂಗ ಸ್ವಾಮೀಜಿ, ನಮ್ಮ ದೇಶವನ್ನ ಮಾತೃ ರಾಷ್ಟ್ರ ಅಂತ ಕರೆಯಲ್ಪಡ್ತೀವಿ. ಯಾಕಂದ್ರೆ ಒಂದು ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಬೆಳಿಬೇಕಾದ್ರೆ ತಾಯಿ ಮುಖ್ಯ ಪಾತ್ರ ವಹಿಸ್ತಾಳೆ. ಈ ಒಳ್ಳೆಯ ಸಂಸ್ಕೃತಿಯನ್ನ ನಾಡಿಗೆ, ರಾಷ್ಟ್ರಕ್ಕೆ ಹಂಚುವ ಮೂಲಕ ಹೆಣ್ಣು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾಳೆ. ಹೀಗಾಗಿ ನಮ್ಮ ರಾಷ್ಟ್ರ ಭಾರತಾಂಬೆಯ ರಾಷ್ಟ್ರ, ಭಾರತ ರಾಷ್ಟ್ರವಾಗಿದೆ. ಅಲ್ಲದೆ ಧಾರ್ಮಿಕ ಇತಿಹಾಸ ಹೊಂದಿದ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಸಹಸ್ರಾರು ಋಷಿಮುನಿಗಳು, ಯೋಗಿಗಳು, ತ್ಯಾಗಿಗಳು, ಸಹಸ್ರಾರು ಸಂತರು ಭಾರತ ಭೂಮಿಯನ್ನ ಪುಣ್ಯಗೊಳಿಸಿ ಮನುಕುಲದ ಒಳಿತಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಹೀಗಿರುವಾಗ ನಾವು ಅವರುಗಳ ಹಾಕೊಟ್ಟಿರೋ ಹಾದಿಯಲ್ಲಿ ನಡಿಬೇಕು. ಈ ನಿಟ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಾಲನೆ ಘೋಷಣೆ ಮಾಡ್ತಾ 100 ವರ್ಷಗಳನ್ನ ಪೂರೈಸಿದೆ. ಈ ಸಂಬಂಧ ರಾಷ್ಟ್ರದಾದ್ಯಂತ ಹಿಂದೂ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿರುವುದು ಹಿಂದೂ ಸಮುದಾಯದ ಒಗ್ಗಟ್ಟಿಗೆ ಕಾರಣೀಭೂತಿಯಾಗಿದೆ ಎಂದರು. ಧಾರ್ಮಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಋಷಿಮುನಿಗಳು, ಯೋಗಿಗಳು, ತ್ಯಾಗಿಗಳು, ಸಂತರು, ಮಹಾಂತರು ಇಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಂಡು ನಮ್ಮ ಭರತ ಭೂಮಿಯನ್ನ ಪುಣ್ಯವಾಗಿಸಿ ಮನುಕುಲದ ಒಳಿತಿಗೆ ನಡೆದರೂ ಕೂಡ ಒಮ್ಮೊಮ್ಮೆ ತನ್ನ ಹೊಳಪನ್ನ ಕಳೆದುಕೊಂಡಂತೆ ಕಂಡರೂ ಕೂಡ ಪರಕೀಯರ ದಾಳಿ, ದೇಶದೊಳಗಿನ ದುಷ್ಟಶಕ್ತಿಗಳ ಪ್ರಯತ್ನದ ಹೊರತಾಗಿಯೂ ಕೂಡ ಆಯಾ ಕಾಲದ ಘಟ್ಟದಲ್ಲಿ ಕೊಂಚ ಮಂಕಾಗಿದೆ ಅಂತ ರೀತಿಯಲ್ಲಿ ಕಾಣಿಸಿಕೊಂಡ್ರೂ ಕೂಡ ಯಾವತ್ತೂ ಕೂಡ ಇದು ಹಿಂದೆ ಬೀಳದೇನೆ ಮತ್ತೆ ತನ್ನ ಬೆಳಕನ್ನ ತೋರಿಸ್ತಾ ಮೋಡ ಮರೆಯ ಸೂರ್ಯ ಹೇಗೆ ಮೋಡದ ಮರೆಯಲ್ಲಿ ಸೂರ್ಯ ಇದ್ರೂ ಕೂಡ. ಇನ್ನು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದ್ದ ಮನೋಹರ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರವ್ಯಾಪಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದು, ಹಿಂದೂಗಳ ಒಗ್ಗಟ್ಟು ಪ್ರದರ್ಶನ ಪ್ರಮುಖ ವೇದಿಕೆಯಾಗಿದೆ ಅಂತ ತಿಳಿಸಿದ್ರು. ಬದುಕಿರುವವರೆಗೆ ನಮ್ಗೆ ಹಾಲನ್ನು ಕೊಡ್ತದೆ. ಅದಕ್ಕೋಸ್ಕರ ನಾವು ಗೋವನ್ನು ಗೋಮಾತೆ ಅಂತ ಹೇಳ್ತೀವಿ. ಈ ರೀತಿ ಇರುವಂತಹ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ. ಭಾರತ ದೇಶ ಅತ್ಯಂತ ಪ್ರಾಚೀನವಾದ ದೇಶ, ಇದೆಲ್ಲ ನಮ್ಗೆ ಗೊತ್ತಿದೆ. ಯಾಕೆ ಪ್ರಾಚೀನ ದೇಶ ಅಂತ ಹೇಳಿದ್ರೆ, ಜಗತ್ತು ಕಣ್ಣು ತೆರೆಯುವ ಮುಂಚೆಯೇ ಈ ಭೂಮಿಯಲ್ಲಿ ಒಂದು ಸುಂದರವಾದ ನಾಗರಿಕತೆ ಇತ್ತು. ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಒಂದು ಆಹಾರವನ್ನು ಬೇಯಿಸಿ ತಿನ್ನಬೇಕು ಎನ್ನುವಂಥ ಪರಿಜ್ಞಾನವೇ ಇರಲಿಲ್ಲ. ತಾನು ಮೈಗೆ ಬಟ್ಟೆಯನ್ನು ಅಥವಾ ಇನ್ಯಾವುದನ್ನು ಸುತ್ತಿಸ್ಕೊಳ್ಬೇಕು, ಮಾನವನ್ನು ಮುಚ್ಚಬೇಕು ಎನ್ನುವಂಥ ಪರಿಕಲ್ಪನೆ ಇಲ್ಲದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಸುಂದರವಾದ ಸಂಸ್ಕೃತಿ ಇತ್ತು, ಒಂದು ಸುಂದರವಾದ ನಾಗರಿಕತೆ ಇತ್ತು. ಬೇರೆ ಬೇರೆ ನಾವು ಮತಗಳನ್ನು ನೋಡಿದ್ದೇವೆ. ಈ ಕ್ರಿಶ್ಚಿಯನ್ ಮತ ಇದು ಹುಟ್ಟಿದ್ದು 2026 ಅಂದ್ರೆ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ. ಇಸ್ಲಾಂ ಮತ 1400 ಸ್ವಲ್ಪ ವರ್ಷಗಳು. ಜಗತ್ತಿನಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನು ನೋಡಿದ್ರೆ, ಎಲ್ಲ ಮತಗಳನ್ನು ನೋಡಿದ್ರೆ ಅದು ಇತ್ತೀಚೆಗೆ ಹುಟ್ಟಿರುವಂಥದ್ದು. ಆದರೆ ಭಾರತದ ಹಿಂದೂ ಸಂಸ್ಕೃತಿ ಅದಕ್ಕೆ ಹುಟ್ಟೇ ಇಲ್ಲ ಅಂತ ಆದ ಮೇಲೆ ಅದಕ್ಕೆ ಸಾವು ಇಲ್ಲ. ಅಂತ ಸಂಸ್ಕೃತಿ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ. ಹಿಂದೂ ಸಂಗಮ ಮಹಿಳಾ ಅಧ್ಯಕ್ಷೆ ಎಂಆರ್ ಪುಟ್ಟಲಕ್ಷ್ಮಿ, ಮಂಡಳ ಅಧ್ಯಕ್ಷೆ ಬಟ್ಟೇನ ಈರಪ್ಪ ಉಪಸ್ಥಿತರಿದ್ದರು.